ನಮಸ್ಕಾರ ಗೆಳೆಯರೆ. ಇವತ್ತು ಹಿಸಾಬ್ಪುರದಲ್ಲಿ ತುಂಬಾ ಗದ್ದಲ ಇದೆ. ಏಕೆಂದರೆ 12ನೇ ತರಗತಿಯ ಫಲಿತಾಂಶ ಬರಲಿದೆ. ಕಮಲಾಳ ತಂಗಿ ದೀಪ ತನ್ನ ಪರೀಕ್ಷೆಯ ಫಲಿತಾಂಶವನ್ನು ನೋಡಲು ಹೆದರುತ್ತಿದ್ದಾಳೆ. ಆದ್ದರಿಂದ ಅವಳು ಫಲಿತಾಂಶವನ್ನು ನೋಡಲು ಕಮಲಾಳನ್ನು ಕಳುಹಿಸುತ್ತಾಳೆ. ಅಂದ ಹಾಗೆ ದೀಪಾಳ ಫಲಿತಾಂಶದ ಬಗ್ಗೆ ಲಕ್ಷ್ಮಿ ಅಕ್ಕ ಹೆಚ್ಚು ಚಿಂತಿತರಾಗಿದ್ದಾರೆ. ಗಣಿತ ವಿಷಯವನ್ನು ಅವರು ದೀಪಾಗೆ ಹೇಳಿಕೊಟ್ಟಿದ್ದರು. ಲಕ್ಷ್ಮಿ ಅವರ ಫೋನ್ನ ಇಂಟರ್ನೆಟ್ ವೇಗ ಬಹಳ ಕಮ್ಮಿ ಇತ್ತು. ಆದರೆ ರಾಮಚರಣ್ ಬಾಬು ಬಹಳ ಬೇಗ ತನ್ನ ಮಗನ ಫಲಿತಾಂಶವನ್ನು ನೋಡಿ ಮಾರುಕಟ್ಟೆಯಿಂದ ಸಿಹಿ ತಿಂಡಿಗಳ ಡಬ್ಬದೊಂದಿಗೆ ಅವರ ಮುಂದೆ ನಿಂತರು. ಅವರ ಮಗ ರತನ್ ಶೇಕಡಾವಾರು 85 ಅಂಕಗಳನ್ನು ಗಳಿಸಿದ್ದಾನೆ. ಆದ್ದರಿಂದ ಇಡೀ ಹಿಸಾಬ್ಪುರದಲ್ಲಿ ಅವರು ತಮ್ಮ ಅಮೂಲ್ಯ ರತ್ನದ ಬಗ್ಗೆ ಸುದ್ದಿಯನ್ನು ಹರಡುವವರೆಗೂ ಅವರಿಗೆ ಸಮಾಧಾನವಿಲ್ಲ. 85? ಅಕ್ಕ, ರತನ್ 500ಕ್ಕೆ ಕೇವಲ 85 ಅಂಕಗಳನ್ನು ಗಳಿಸಿದ್ದಾನೆ ಮತ್ತು ಅಷ್ಟಕ್ಕೆ ರಾಮಚರಣ್ ಬಾಬು ಸಂತೋಷದಿಂದ ಕುಣಿಯುತ್ತಿದ್ದಾರೆ. ಇದೇನಿದು? ಅಯ್ಯೋ ಕಮಲ, ಅದು ಕೇವಲ 85 ಅಲ್ಲ, ಶೇಕಡಾವಾರು 85. ಶೇಕಡಾವಾರು ಅಂದರೆ? ನಾನು ನಿನಗೆ ವಿವರಿಸುತ್ತೇನೆ. ಇದು ಶೇಕಡಾವಾರು ಚಿಹ್ನೆ. ಶೇಕಡಾವಾರು ಎಂದರೆ ಪ್ರತಿ 100ರಲ್ಲಿ ಎಂದರ್ಥ. ಈ ಕ್ಯಾಂಡಿ ಡಬ್ಬವನ್ನೇ ತೆಗೆದುಕೋ. ಇದರಲ್ಲಿ 100 ಮಿಠಾಯಿಗಳಿವೆ ಎಂದು ಭಾವಿಸೋಣ. ನಾನು ಇದರಲ್ಲಿ 10 ಮಿಠಾಯಿಗಳನ್ನು ಮಾರಾಟ ಮಾಡಿದರೆ ಆಗ ಶೇಕಡ 10 ಮಿಠಾಯಿಯನ್ನು ಮಾರಾಟ ಮಾಡಿದ್ದೇನೆ ಎಂದು ನಾನು ಹೇಳಬಹುದು. ಅಂದರೆ 100ರಲ್ಲಿ 10 ಶೇಕಡ 10 ಆಗುತ್ತದೆ. ಅದೇ ರೀತಿ ನಾನು 100ರಲ್ಲಿ 70 ಮಿಠಾಯಿಗಳನ್ನು ಮಾರಾಟ ಮಾಡಿದರೆ ನಾನು ಶೇಕಡ 70ರಷ್ಟು ಮಿಠಾಯಿಗಳನ್ನು ಮಾರಾಟ ಮಾಡಿದ್ದೇನೆ ಎಂದರ್ಥ. ಹಾಗಾದರೆ ಒಟ್ಟು 100 ವಸ್ತುಗಳಿದ್ದರೆ ಶೇಕಡಾವಾರು ಎಂದರೆ ನಾವು ಮಾತನಾಡುತ್ತಿರುವ ಭಾಗ. ಇಷ್ಟು ಅರ್ಥವಾಯಿತೇ? ಹೌದು ಅಕ್ಕ, ಆದರೆ 12ನೇ ತರಗತಿಯಲ್ಲಿ ಒಟ್ಟು ಅಂಕಗಳು 100 ಅಲ್ಲ 500 ಆಗಿದೆ. ಹಾಗಾದರೆ ಶೇಕಡಾವಾರು ಹೇಗೆ ಗೊತ್ತಾಗುತ್ತದೆ? ಸರಿಯಾದ ಪ್ರಶ್ನೆ ಗಣಿತ ಪಂಡಿತೆ. ಒಟ್ಟು ಸಂಖ್ಯೆ 100 ಆಗಿಲ್ಲದಿದ್ದರೂ ಶೇಕಡಾವಾರುಗಳನ್ನು ಲೆಕ್ಕ ಹಾಕಲು ಒಂದು ಮಾರ್ಗವಿದೆ. ನಾವು 500ಅನ್ನು 100 ಸಮ ಭಾಗಗಳಾಗಿ ವಿಂಗಡಿಸುತ್ತೇವೆ. ಆದ್ದರಿಂದ ಪ್ರತಿಯೊಂದು ಭಾಗವು 500ರಲ್ಲಿ ಶೇಕಡ 1 ಆಗುತ್ತದೆ. ಅದು ಎಷ್ಟು ಅಂಕಗಳಾಯಿತು? ಅಕ್ಕ, ನನಗೆ ಅರ್ಥವಾಗುತ್ತಿಲ್ಲ. ಬಾ, ನಾನು ನಿನಗೆ ಶೇಕಡಾವಾರು ಪಟ್ಟಿಯನ್ನು ಮಾಡಿ ವಿವರಿಸುತ್ತೇನೆ. ಯಾವ ಪಟ್ಟಿ? ಶೇಕಡಾವಾರು ಪಟ್ಟಿ. ಶೇಕಡಾವಾರು ಪಟ್ಟಿಯನ್ನು ಮಾಡಲು ನಾವು ಒಂದು ರೇಖೆಯನ್ನು 100 ಸಮಾನ ಭಾಗಗಳಾಗಿ ವಿಂಗಡಿಸುತ್ತೇವೆ. ಈ ರೀತಿ. ಆದ್ದರಿಂದ ಪ್ರತಿಯೊಂದು ಚಿಕ್ಕ ಭಾಗವು ಶೇಕಡ 1 ಆಗಿದೆ. ಈಗ ಮೇಲೆ ನಾವು 500 ಅಂಕಗಳನ್ನು ಸಹ 100 ಸಮಭಾಗಗಳಾಗಿ ವಿಂಗಡಿಸಿದರೆ ಪ್ರತಿಯೊಂದು ಚಿಕ್ಕ ಭಾಗವು 5 ಅಂಕೆಗಳಾಗಿರುತ್ತದೆ. ಹಾಗಾದರೆ 500ರಲ್ಲಿ ಶೇಕಡಾವಾರು 1 ಅಂದರೆ ಎಷ್ಟಾಗುತ್ತದೆ? ಓ, ಅದು 5 ಅಲ್ಲವೇ ಅಕ್ಕ? ಸರಿಯಾಗಿದೆ. ಇದೇ ನಮ್ಮ ಶೇಕಡಾವಾರು ಪಟ್ಟಿ. ಅರೆ ಅಕ್ಕ, ಇದರ ನಡುವೆ ನಾವು ದೀಪಾಳ ಫಲಿತಾಂಶ ನೋಡಲು ಮರೆತಿದ್ದೇವೆ. ಅರೆ ಹೌದಲ್ಲ, ನೀನಿದ್ದೀಯಲ್ಲ, ಗಣಿತ ಕಲಿಯಲು ಅವಕಾಶಗಳನ್ನು ಹುಡುಕುತ್ತಲೇ ಇರುತ್ತೀಯ. ಐನೂರಕ್ಕೆ 450. ನಮ್ಮ ದೀಪ ಸಾಧಿಸಿಬಿಟ್ಟಳು. ಓಹೋ, ಎಂತಹ ಒಳ್ಳೆಯ ಸುದ್ದಿ. ಬಾ, ದೀಪ ಎಷ್ಟು ಶೇಕಡಾವಾರು ಅಂಕಗಳನ್ನು ಪಡೆದಿದ್ದಾಳೆಂದು ನೋಡೋಣ. ಪಟ್ಟಿಯಲ್ಲಿ 450ರ ಕೆಳಗೆ ಯಾವ ಸಂಖ್ಯೆ ಗೋಚರಿಸುತ್ತಿದೆ? 90 ಅಕ್ಕ. ಹಾಗಾದರೆ ದೀಪ ಗಳಿಸಿದ ಶೇಕಡಾವಾರು ಅಂಕಗಳು ಎಷ್ಟು? ಶೇಕಡ 90. ಅಕ್ಕ ಕೇಳು, ರತನ್ನ ಒಟ್ಟು ಅಂಕಗಳನ್ನು ಕಂಡುಹಿಡಿಯಲು ಯಾವುದಾದರೂ ಮಾರ್ಗವಿದೆಯೇ? ಖಂಡಿತ. ಈಗ ನಾವು ಏನು ಮಾಡಿದೆವು ಅದಕ್ಕೆ ವಿರುದ್ಧವಾಗಿ ಮಾಡೋಣ. 85 ಇಲ್ಲಿ ಬರುತ್ತದೆ, 80 ಮತ್ತು 90ರ ನಡುವೆ. ಹಾಗಾದರೆ ಅದರ ಮೇಲೆ ಯಾವ ಸಂಖ್ಯೆ ಇದೆ? ಅಕ್ಕ, ಇದು 400ರಿಂದ 450ರ ನಡುವೆ ಬರುತ್ತದೆ. ಪ್ರತಿಯೊಂದು ಭಾಗವು 5 ಅಂಕಗಳನ್ನು ಹೊಂದಿದೆ ಮತ್ತಿದು 5ನೇ ಭಾಗವಾಗುತ್ತದೆ. ಅಂದರೆ 425. ಶಭಾಷ್. ಅರೆ ಅಕ್ಕ, ಇಲ್ಲಿ ನೋಡು,
ದೀಪ ಅತಿ ಹೆಚ್ಚು ಅಂಕಗಳನ್ನು ಗಣಿತದಲ್ಲಿ ಪಡೆದಿದ್ದಾಳೆ. ಹಾ, ಅವಳು ಯಾರ ಸ್ಟೂಡೆಂಟ್ ಹೇಳು? ನಾನು ಹೇಳುತ್ತೇನೆ ಕೇಳು. ಯಾರು ಗಣಿತದೊಂದಿಗೆ ಸ್ನೇಹ ಬೆಳೆಸುತ್ತಾರೋ ಅವರ ಜೀವನ ಸುಲಭವಾಗುತ್ತದೆ.